2823 ಸುತ್ತಲೇ ಓಡಿಸ್ತಾರೆ. ಅದರಲ್ಲಿ ಶಾಸಕರು 490 ಎಕರೆ ಉಳಿಸಿದ್ದೀನಿ ಅಂತ ಹೇಳ್ತಾರೆ. ಈಗ ಉಳಿದಂತೆ 1000 ಎಕರೆ ಗೋಮಾಳ ಜಮೀನು ಹೋಗ್ತಾ ಇದೆ. ಇನ್ನು ಕೊಡೋರು ಅವರು 400-500 ಎಕರೆ ಕೊಡ್ತಾ ಇದ್ದಾರೆ. ಉಳಿದಂತೆ 490 ಎಕರೆ ನಿಮ್ದು ಉಳಿದಿದೆ. ಈಗ ಹೆಚ್ಚಿನ ರೀತಿಯಲ್ಲಿ ಸರ್ಕಾರನೇ ಹೋಗ್ತಾ ಇರೋದ್ರಿಂದ ಈ ಭಾಗದ ಜನರಿಗೂ ಉದ್ಯೋಗ ಸೃಷ್ಟಿ ಆಗುತ್ತೆ, ತ್ಯಾಗ ಮಾಡಬೇಕು ರೈತರು ಕೂಡ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್, ಈಗ ಮಸ್ತೆನಹಳ್ಳಿಯಲ್ಲಿ ಕೈಗಾರಿಕಾ ಪ್ರದೇಶ ಬಂತು, ತಮಗೆಲ್ಲ ಗೊತ್ತಿರೋದು. ಒಂದು 10 ವರ್ಷ, 10ರಿಂದ 12 ವರ್ಷ ಆಯಿತು ಅಲ್ಲಿ ಬಂದು. ಇದೇ ಥರ ಹೇಳಿಕೆ ತಗೊಂಡು ಮಾನ್ಯ ಸಚಿವರು ಏನು ಮಾಡ್ತಾರೆ, ಅಲ್ಲಿ ರೈತರದ್ದು ಫಲವತ್ತತೆ ಇರೋಂಥ ಭೂಮಿನ ತಮಗೆಲ್ಲ ಗೊತ್ತಿರೋ ಹಾಗೆ ಏನೋ ಒತ್ತುವರಿ ಮಾಡ್ಕೊಂತಾರೆ. ಒತ್ತುವರಿ ಮಾಡ್ಕೊಂಡು ಅಲ್ಲಿನ ರೈತರಿಗೆ, ಅಲ್ಲಿ ರೈತರ ಮಕ್ಕಳಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂದ್ಬಿಟ್ಟು ಹೇಳಿಕೆ ತಗೊಂಡು ಅಲ್ಲಿ ಕೈಗಾರಿಕೆಗೆ ವಶ ಮಾಡ್ಕೊಂತಾರೆ. ಇದುವರೆಗೂ ಎಷ್ಟು ಕೈಗಾರಿಕೆ ಬಂದಿದೆಯಾ ಅಲ್ಲಿ? ರೈತರ ಮಕ್ಕಳಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಮಸ್ತೆನಹಳ್ಳಿಯಲ್ಲಿ ಮಾನ್ಯ ಸಚಿವರು? ಆಮೇಲೆ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ರೈತರನ್ನ ಅಲ್ಲಿ ನಾಶ ಮಾಡಕ್ ಹೊರಟ್ರು. ಇವತ್ತು ಶಿಡ್ಲಘಟ್ಟ ತಾಲೂಕಲ್ಲಿ ನಮ್ಮನ್ನ ಇಲ್ಲಿ ನಾಶ ಮಾಡಕ್ ಹೋಗೋರೆ. ಇವತ್ತು ನಾವು ಕೇಳ್ತಾ ಇರೋದು ಇಷ್ಟೇ, ನಮ್ಮ ಫಲವತ್ತತೆ ಇರತಕ್ಕಂಥ ಭೂಮಿನ ಉಳಿಸ್ಕೊಳ್ಳೋಂಥ ಕೆಲಸ ನೀವು ಸಚಿವರಾಗ್ಬೋದು, ಶಾಸಕರಾಗ್ಬೋದು ಮಾಡಬೇಕು. ಆಮೇಲೆ ಹೇಳ್ಬೋದು, ನೀವು ಹೇಳಿದ್ರಿ ಈಗ ಇವತ್ತು ಅಂಕಿಅಂಶಗಳ ಸಮೇತ 730 ಎಕರೆ ಗೋಮಾಳ ಇರ್ತಕ್ಕಂಥದ್ದು ಅಲ್ಲಿ. ಇವತ್ತು 50, 53, 57 ಸರ್ಕಾರದ ತಾನೇ ಅರ್ಜಿ ಬಿಟ್ಟಿರೋದು. ಇವತ್ತಿಗೂ ದರ್ಖಾಸ್ತು ಕಮಿಟಿ ಈ ತಾಲೂಕಲ್ಲಿ 15 ವರ್ಷ, ಸುರಸಿಂಹ 15 ವರ್ಷ ಆಯಿತು, ಇದುವರೆಗೂ ದರ್ಖಾಸ್ತು ಕಮಿಟಿ ನಡೆದಿಲ್ಲ. ಅವರೆಲ್ಲ ಏನಾಗಬೇಕಪ್ಪ? ದರ್ಖಾಸ್ತು ಕಮಿಟಿನೇ ನಡೆದಿಲ್ಲ. 700 ಎಲ್ಲರೂ ಪೊಸಿಷನಲ್ಲಿ ಅವ್ರೆ, ಮನೆ ಕಟ್ಕೊಂಡವ್ರೆ, ತೋಟಗಳು ಮಾಡ್ಕೊಂಡವ್ರೆ, ಬೋರ್ವೆಲ್ ಹಾಕೊಂಡವ್ರೆ, ಎಲ್ಲ ಮಾಡ್ಕೊಂಡವ್ರೆ. ಅವರೆಲ್ಲ ಏನಾಗಬೇಕು? ಆಮೇಲೆ ಫಸ್ಟು ಮೊದಲನೇ ಸ್ಕೆಚ್ ಏನು ಮಾಡ್ತಾರೆ, 3500 ಎಕರೆ ಮಾಡ್ತಾರೆ. ಆ ಸ್ಕೆಚ್ಚಲ್ಲಿ 3500 ಎಕರೆಯಲ್ಲಿ ಒಂದು ಲೇಔಟು ಸೇರಿರ್ತದೆ. ಆ ಮೊದಲನೇ ಸ್ಕೆಚ್ಚಲ್ಲಿ 600 ಎಕರೆ ಬೇರ್ಪಡಿಸ್ತಾರೆ. 600 ಎಕರೆ ಬೇರ್ಪಡಿಸಿದ ರೀತಿ ಲೇಔಟು ಉಳ್ಕಂತದೆ. ಶಾಸಕರ ಸಹೋದ್ಯೋಗಿಗಳಾದಂಥ ಸಹಚರರಿಗೂ ಉಳ್ಕಂತದೆ. ಅಲ್ಲಿಂದ ಮಾಜಿ ಸಚಿವರು ವಿ ಮುನಿಯಪ್ಪನವರ ಮಗ ನವ್ಯ ಶಶಿಧರ್ ಅವ್ರದ್ದು 15 ಎಕರೆ ತಾದೂರು 51, 52 ಅವ್ರದ್ದೆಲ್ಲ ಉಳಿಸ್ತಾರೆ. ಅಲ್ಲಿಂದ ಅದು ಆದ ನಂತರ 2823 ಎಕರೆಗೆ ಬರ್ತಾರೆ. ಇವತ್ತು 471 ಎಕರೆ ಬಿಟ್ಟಿದ್ದೀನಂತ ಶಾಸಕರು ಹೇಳ್ತಾರೆ. ಯಾರು ಬಿಟ್ಟಿದ್ದೀರಾ? ಶಿವಮೂರ್ತಿಗೆ 15 ಎಕರೆ ಬಿಟ್ಟಿದ್ದಾರೆ. ಜಂಗಮಕೋಟೆ ಕ್ರಾಸಲ್ಲಿ 20 ಎಕರೆ ಬಿಟ್ಟಿದ್ದಾರೆ. ಯದ್ದಿಪನಹಳ್ಳಿಯಲ್ಲಿ 12 ಎಕರೆ ಬಿಟ್ಟಿದ್ದಾರೆ. ಹೊಸಪೇಟೆಯಲ್ಲಿ 5 ಎಕರೆ ಬಿಟ್ಟಿದ್ದಾರೆ. ಚಕ್ಕೊಂಡಹಳ್ಳಿಯಲ್ಲಿ ಸರಿಸುಮಾರು ಒಂದು 15ರಿಂದ 18 ಎಕರೆ ಬಿಟ್ಟಿದ್ದಾರೆ. ಅಲ್ಲಿಂದ ನಡಿತನೇಂಕನಹಳ್ಳಿಯಲ್ಲಿ ಕೆರೆ ಸುತ್ತಲೂ ಅಧಿಕಾರಿಗಳೇ ಕೊಟ್ಟಂತ ಮಾಹಿತಿ ನಮಗೆ ಮೊದಲು ಶಾಸಕರು ಬಿಡಿಸಿರೋದಂತ ಅಲ್ಲ. ಯಾಕಂದ್ರೆ ಅಧಿಕಾರಿಗಳು ಬಫರ್ ಝೋನ್ ಅಂದ್ಬಿಟ್ಟು ಕೆರೆ ಸುತ್ತಲೂ 300 ಮೀಟರ್ ಬಿಡ್ತಾರೆ. ಅದೊಂದು 100-120 ಎಕರೆ ಅಲ್ಲಿ ಸೇವ್ ಆಗ್ತದೆ, ಬಫರ್ ಝೋನ್ ಅಂತ. ಇದು KDB ಆಕ್ಟಲ್ಲೇ ಇದೆ. ಕೆರೆ ಸುತ್ತಲೂ 300 ಮೀಟರ್ ಬಿಡ್ಬೇಕನ್ನೋದು KD ಆಕ್ಟಲ್ಲೇ ಇದೆ. ನಡಿತನೇಂಕನಹಳ್ಳಿಯಲ್ಲಿ ಕೆರೆ ಇದೆ, ಯಣಂಗೂರಲ್ಲಿ ಕೆರೆ ಇದೆ, ಕುಲ್ಮಿ ಹೊಸರಲ್ಲಿ ಕೆರೆ ಇದೆ. ಇದ್ರ ಪ್ರಕಾರ ಅವ್ರು ಬಿಟ್ಟಿರೋದು. ಯಾರು ಇಲ್ಲಿ ಏನು ಬಿಡಿಸಿರೋದಂತ ವಿಚಾರ ಅಲ್ಲ. ಇನ್ನೊಂದು ವಿಚಾರ, ಇವತ್ತು ಇವ್ರಿಗೆಲ್ಲ ಬಿಡಿಸಿದ್ರಿ, ನಮ್ಮ ಸಂತೋಷ, ನಾವೇನು ಬಿಡಿಸ್ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಇನ್ನುಳಿದಂತ ರೈತರಿಗೂ ಬಿಡಿಸ್ಬೋದಲ್ಲ, ಯಾಕೆ ಬಿಡಿಸ್ತಿಲ್ಲ? ಇವತ್ತು ಬಿಡಿಸಿರೋ ಅಂತ ರೈತರೆಲ್ಲ ಅವರು ಕೆಲವರೆಲ್ಲ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ನಮ್ಮ ಜಿಲ್ಲೆಯವರಲ್ಲ, ನಮ್ಮ ಊರವರಲ್ಲ, ನಮ್ಮ ತಾಲೂಕವರಲ್ಲ. ಮೂಲತಃ ಇರ್ತಕ್ಕಂಥ ರೈತರನ್ನು ಬಿಡಿಸ್ದಿರಾ ನೀವು ಯಾರು 471 ಎಕರೆ ನಾವು ನೀರಾವರಿ ಬಿಡಿಸಿದ್ವಿ ಅಂದ್ರೆ ನೀವು ಫಲವತ್ತತೆ ಬಂದು ನೋಡಿದ್ರಾ ಎಷ್ಟು ಜಮೀನು ಇದೆಯಾ ಅಂತ? ಇವತ್ತು ಸಚಿವರಿಗೆ ಹೇಳ್ತೀವಿ ಫಲವತ್ತತೆ ಇದೆಯಾ ಅಂತ ಹೇಳ್ತಾರಲ್ಲ. ಈಗ ನಾವು ಅದಕ್ಕೆ ಸ್ವಾಗತ ಮಾಡಿ ಇನ್ನು ಉಳಿದ ಏನ್ ನೀರಾವರಿ ಇದೆ ವೀಕ್ಷಣೆಗೆ ಬನ್ನಿ, ನಾವು ಆಹ್ವಾನ ಕೊಡ್ತಾ ಇದೀವಿ. ಒಬ್ಬ ಶಾಸಕರಿಗೂ ಕೊಡ್ತಾ ಇದೀವಿ, ಒಬ್ಬ MLA ಅವ್ರಿಗೂ, ಇದು ಸಚಿವರಿಗೆ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಅವ್ರಿಗೂ ಕೊಡ್ತಾ ಇದೀವಿ. ಬಂದು ವೀಕ್ಷಣೆ ಮಾಡಿ, ನೀರಾವರಿ ಎಷ್ಟಿದೆ ನೋಡಿ. ನಮಗೆ ನೀರಾವರಿ
ಇವತ್ತು 1500 ಬೋರ್ವೆಲ್ ಕೊರೆಸಿ ನಾವು ನೀರು ತೆಗೆದು ನೀರಾವರಿ ಮಾಡ್ತಾ ಇರ್ತಕ್ಕಂಥ ಜಮೀನುಗಳದು. ಇವ್ರು ಯಾವತ್ತು ಕೆರೆಗಳಿಗೆ ನೀರು ಬರ್ಬೇಕಂತೇಳಿ ಯಾವತ್ತು ಯಾರು ಮಾತಾಡಿರಕ್ಕಂತಲ್ಲ. ಇವತ್ತು ಈ ಈ ಈ ವ್ಯಾಪ್ತಿಯಲ್ಲಿ ಸರಿಸುಮಾರು ಹೆಚ್ಚು ಕಡಿಮೆ 1700 ಎಕರೆನು ನೀರಾವರಿ ಇರತಕ್ಕಂಥದ್ದು. ಆಮೇಲೆ ತೋಟಗಾರಿಕೆ, ಮಾವಿನ ಗಿಡ ಇದೆ, ಗೋಡಂಬಿ ಇದೆ, ಆಮೇಲೆ ಇನ್ನ ಅನೇಕ ರಾಗಿ ಬೆಳೀತಾರೆ. ಪ್ರತಿಯೊಂದು ಬೆಳೀತಕ್ಕಂಥ ಫಲವತ್ತತೆ ಇರ್ತಕ್ಕಂಥ ಭೂಮಿ ಇದು. ಇವತ್ತು ಎಲ್ಲರಿಗೂ ಕೇಳಕ್ ಬಯಸ್ತೇನೆ, ಮೊದಲು ನಮ್ಮ ರೈತರನ್ನು ಉಳಿಸ್ಕೊಳ್ಳುವಂಥ ಕೆಲಸ ಸಚಿವರು ಆಗಲಿ ಶಾಸಕರಾಗಲಿ ಮಾಡಬೇಕು. ಆಮೇಲೆ ನಮ್ಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ. ರಾಜಕಾರಣದಲ್ಲಿ ಯಾರೇ ಏನೇ ಟೀಕೆ ಮಾಡ್ಕೊಂಡು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಮೊದಲು ಸ್ಪಷ್ಟೀಕರಣ ಕೊಡ್ತೀವಿ. ಯಾಕಂದ್ರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಫಲವತ್ತತೆ ಇರ್ತಕ್ಕಂಥ ಭೂಮಿನ ನಮ್ಮನ್ನು ಉಳಿಸ್ಕೊಡಿ. ನಮ್ಗೆ ಜೀವನ ಮಾಡಕ್ ನಮ್ಗೆ ಆಧಾರ ಇರೋದೇ ಅದು, ಬೇರೆ ಏನು ಇಲ್ಲ ಅಂತ ಹೇಳ್ತಾ ನಾನು ಮಾತು ಎಲ್ಲರಿಗೂ ನಮಸ್ಕಾರ. 8ನೇ ತಾರೀಕು, ಇದೇ ತಿಂಗಳು 8ನೇ ತಾರೀಕು KDAB ಆಫೀಸಿಗೆ ದರ ನಿಗದಿ ಪಡಿಸಲು ಅವರು ಎಲ್ಲ ರೈತರನ್ನು ಕರೆದಿದ್ರು. ಅವತ್ತು ರೈತರು ನಾವೆಲ್ಲ ನಮ್ಮ ಏನ್ ಬೇಡ ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡು ಹೋಗಿದ್ದಿತ್ತು. ಅವತ್ತೇನ್ ಮಾಡಿದ್ರು, ಖಾತೆದಾರರು ಆಗ್ಲಿ ಪಾಣಿದಾರರಾಗ್ಲಿ ನಮ್ಮ ಜೊತೆಲೆ ಇದ್ರು. ಅದೇ ಒಬ್ಬ ನಮ್ಮ ನಡಿಪನಹಳ್ಳಿ ಗ್ರಾಮದ NC ರಾಧಪ್ಪ ಚಂದ್ರಾಯಪ್ಪ, ಇನ್ನೊಬ್ರು NC ಅಂಜಿನಪ್ಪ ಚಿನ್ನಪ್ಪ, ನನಗೆ ಎರಡೇ ಹೆಸರು ಕಾಣಿಸಿದ್ದು. ಅವರು ಇಬ್ರು ನಮ್ಮ ಜೊತೆಲೇ ಇದ್ದಾರೆ. ಅವರು ಅವತ್ತೇನ್ ಮಾಡಿದ್ರು ಅಂದ್ರೆ, ಸಿಗ್ನೇಚರ್ ಯಾರೋ ಕಿಡಿಗೇಡಿಗಳು ಸಿಗ್ನೇಚರ್ ಹಾಕ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನಾವು ಕೊಡ್ತೀವಿ ಅಂತ ಹೇಳಿಕೆ ಕೊಡ್ತಾವೆ. ಇವತ್ತು ಅಧಿಕಾರಿಗಳು KDB ಅಧಿಕಾರಿಗಳು ಇದು ದೊಡ್ಡ ದಂಧೆ ಮಾಡ್ಕೊಂಡು ಯಾರೋ ಖಾತೆದಾರರು ಯಾರೋ ಇಲ್ಲಿ ಹೇಳಿಕೆ ತಗೊಳ್ತಾ ಇರೋದು ಬೇರೆ, ಆ ರೀತಿ KDB ಆಫೀಸಲ್ಲಿ ನಡೀತಾ ಇದೆ. ಇದು ಅವತ್ತು ಆ ವಿಚಾರದಲ್ಲೇ ನಾವು ಜಾಸ್ತಿ ಪ್ರತಿಭಟನೆ ಮಾಡಿದ್ದು. ಯಾಕೆ ಖಾತೆದಾರ ನಮ್ಮ ಜೊತೆಲಿ ಇದ್ದಾರೆ, ನೀವ್ ಯಾಕೆ ಹೇಳಿಕೆ ತಗೊಂಡ್ರಿ, ಯಾಕೆ ನಾವು ಒಳಗಡೆ ಬಿಡ್ಸ್ಕೊಂಡು ಖಾತೆದಾರ ನಮ್ಮ ಜೊತೆಲಿ ಇಟ್ಕೊಂಡು ನೀವ್ ಯಾಕೆ ಒಳಗಡೆ ಬಿಟ್ಕೊಂಡು ಅವ್ರನ್ನ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಯಾವ ರೀತಿ ಇದು ದೌರ್ಜನ್ಯ ಅಂತ ನಾವು ಪ್ರಶ್ನೆ ಮಾಡಿದಾಗ, ಅವತ್ತು ಸಂಜೆ ಹಂಗೆ ಕೋಡಹಳ್ಳಿ ಚಂದ್ರಶೇಖರ್ ಅವರು ಬಂದ್ರು, ಮಾಜಿ ಶಾಸಕರಾದ ರಾಜಣ್ಣ ಅವರು ಬಂದ್ರು. ಅವತ್ತಲ್ಲೇ ಪ್ರತಿಭಟನೆ ಕುತ್ಕೊಂಡ್ವಿ. ಅಲ್ಲಿ ಮುಂದೆ ಜಡ್ಜ್ ಮನೆ ಇತ್ತು. ಆ ಜಡ್ಜ್ ಮನೆ ಮುಂದೆ ಮಾಡಬಾರ್ದು ಅಂದ್ಬಿಟ್ಟು KDB ಆಫೀಸ್ಗೆ ಒಂದು 10 ಜನ ಲಿಸ್ಟು ಬನ್ನಿ ಅಂದ್ಬಿಟ್ಟು ಮಹೇಶ್ ಹತ್ರಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಾರು ಕೋಡಹಳ್ಳಿ ಚಂದ್ರಶೇಖರ್ ಆಗ್ಬೋದು, ರಾಜಣ್ಣ ಆಗ್ಬೋದು, ಎಲ್ಲ ನಮ್ಮ ರೈತ ಮುಖಂಡರುಗಳೆಲ್ಲ ಹೋದಾಗ ಸರಿಸುಮಾರು ಒಂದು 4-5 ಗಂಟೆ ಈ ಚರ್ಚೆ ನಡೀತು. ಚರ್ಚೆ ನಡೆದಾಗ ಮಹೇಶ್ ಅವರು ಯಾವುದೇ ಕಾರಣ ನಾವು ಒಂದೇ ಗೊಂದಲ ಇದ್ದಿದ್ದು, ಯಾಕೆ ನೀವು ಈ ತರ ಮಾಡಿದ್ರಿ ಅಂತ ಹೇಳಿದಾಗ ನಾನು ಅದನ್ನ ಸರಿಪಡಿಸ್ತೀನಿ ಅಂದ್ಬಿಟ್ಟು ಸ್ಪಷ್ಟೀಕರಣ ಕೊಟ್ರು. ಆಮೇಲೆ ನಮ್ಮ ಬೈರೇಗೌಡರೆಲ್ಲ ಬಂದ್ರು ಅಲ್ಲಿ ಬಂದ್ಮೇಲೆ ಬೈರೇಗೌಡರು ಒಂದು ಪ್ರಶ್ನೆ ಕೇಳಿದ್ರು, ನಾವು KDBಯಲ್ಲಿ ಪಾಣಿಯಲ್ಲಿ ಯಾಕೆ ಎಂಟ್ರಿ ಮಾಡಿದ್ರಿ ಪ್ರಶ್ನೆ ಕೇಳಿದಾಗ ಅವತ್ತು ಸುಮಾರು ಅವರು ಒಪ್ಲಿಲ್ಲ. KDB ಇಲ್ಲ, ನಾವು ಪ್ರೊಸೀಜರ್ ಮಾಡ್ಬಿಟ್ಟಿದೀವಿ ಹಂಗೆ ಅಂತ ಹೇಳಿದಾಗ, ಸರಿ ಇನ್ನೊಂದು ದಿನ ನಾವು ಸಮಯ ಕೊಡ್ತೀವಿ ನಡಿಪನಹಳ್ಳಿಗೆ, ಅವತ್ತು ನಾವು ಚಿಕ್ಕಬಳ್ಳಾಪುರದಲ್ಲೇ ಇಲ್ಲಾಂದ್ರೆ ಶಿಲ್ಘಟ್ಟದಲ್ಲೇ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟರು. ಅದಾದ್ಮೇಲೆ ಅವತ್ತು ಲಿಖಿತವಾಗಿ ಜಿಲ್ಲಾಧಿಕಾರಿಗಳಿಗೆ ನೀವು KDBಯನ್ನು ನಮೂದನೆ ಏನ್ ಮಾಡಿದ್ರ ಪಹಣೆಯಲ್ಲಿ ಅದನ್ನ ತೆಗಿಬೇಕಂತೇಳಿ ಅವತ್ತೇ ನಮ್ಗೆ ಎಲ್ಲರ ರೈತರ ಮುಖಂಡರುಗಳ ಮುಂದೆ ಹೇಳಿಕೆ ಕೊಟ್ಟರು. ಅದಾದ ನಂತರ ನಾವು ಊರಿಗೆ ಬಂದ್ವಿ. ಇಷ್ಟು ನಡೀತು ಅಲ್ಲಿ KDB ಆಫೀಸ್ ಹತ್ರ. ಲಗಿನ ಸೂರ್ಯೋದಯದೊಂದಿಗೆ ಮಕ್ಕಳ ಕನಸುಗಳಿಗೂ ಹೊಸ ದಿನದ ಆರಂಭ. ನಂಬಿಕೆ, ಶಿಸ್ತು ಮತ್ತು ಕಲಿಕೆಯ ಮನೆ MVM ಸ್ಕೂಲ್, ದೊಡ್ಡಬಳ್ಳಾಪುರ. ಪ್ರತಿದಿನವೂ ಈ ದಾರಿಗಳಲ್ಲಿ ಹರಿದಾಡುವುದು ಹೊಸ ನಿರೀಕ್ಷೆ, ಹೊಸ ಕಲಿಕೆ. ಸುರಕ್ಷಿತವಾಗಿ ಶಾಲೆಗೆ ಬರುತ್ತಿರುವ ಮಕ್ಕಳು, ಪೋಷಕರಿಗೆ ಮನಶಾಂತಿ. ಇಲ್ಲಿ ಪ್ರತಿಯೊಂದು ಮಗು ಗಮನ ಮತ್ತು ಕಾಳಜಿಯಿಂದ ಸ್ವಾಗತ ಪಡೆಯುತ್ತದೆ. ಒಟ್ಟಾಗಿ ಕಲಿಯುವಿಕೆ, ಒಟ್ಟಾಗಿ ಬೆಳೆಯುವಿಕೆ. ಪಠ್ಯಗಳ ಜೊತೆಗೆ ಆಟ, ಚಟುವಟಿಕೆ ಮತ್ತು ಶಿಸ್ತು ಸಮಗ್ರ ಬೆಳವಣಿಗೆಗೆ ಅಗತ್ಯವಾದ ಅಡಿಪಾಯ. MVM ದೊಡ್ಡಬಳ್ಳಾಪುರ ಶಾಲೆ ಸತತವಾಗಿ CBSE 10ನೇ ತರಗತಿಯಲ್ಲಿ 100% ಫಲಿತಾಂಶವನ್ನು ಕೊಡ್ತಾ ಬಂದಿದೆ. ಹಾಗೆ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ನಾವು
ಇಂಡಿವಿಜುವಲ್ ಅಟೆನ್ಷನ್ನ ಕೊಡ್ತೀವಿ. ಈ ಭಾಗದಲ್ಲಿ ಎಸ್ಪೆಷಲಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ನಮ್ಮ ಶಾಲೆ ಅತ್ಯುತ್ತಮವಾದ ಯಶಸ್ವಿಯಾದನ್ನು ಕಂಡಿದೆ. ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಮೆಡಿಕಲ್, ಇಂಜಿನಿಯರಿಂಗ್ ಹಾಗೂ ಹೈಯರ್ ಎಜುಕೇಷನ್ನಲ್ಲಿ ಮುಂದುವರೆದಿದ್ದಾರೆ. ನಮಗೆ ಗ್ರಾಮೀಣ ಭಾಗದಲ್ಲಿ ಮಾಡೋದೇ ನಮ್ಮ ಸಂಸ್ಥೆಗಳಿಗೆ ಒಂದು ಖುಷಿ ವಿಷಯ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಪ್ರತಿ ಹಂತದಲ್ಲೂ ವಯಸ್ಸಿಗೆ ತಕ್ಕ ಕಲಿಕೆ ವಿಧಾನ, ಆಲೋಚನೆಗೆ ಅವಕಾಶ, ಪ್ರಶ್ನೆಗಳಿಗೆ ಉತ್ತರ, ಗುರುಗಳ ಮಾರ್ಗದರ್ಶನ, ಓದಿನ ಮೂಲಕ ಚಿಂತನೆಯ ವಿಸ್ತಾರ, ಶಾಂತ ವಾತಾವರಣದಲ್ಲಿ ಜ್ಞಾನಕ್ಕೆ ಪ್ರಾಮುಖ್ಯತೆ, ದೇಹ, ಮನಸ್ಸು ಮತ್ತು ಶಿಸ್ತಿನ ಸಮತೋಲನ, ಯೋಗ, ಕಲೆ ಮತ್ತು ನಾಯಕತ್ವ ತರಬೇತಿ, ಪ್ರಯೋಗಶಾಲೆಗಳು, ಸೃಜನಶೀಲತೆ ಮತ್ತು ಆರೈಕೆ ಎಲ್ಲವೂ ಒಂದೇ ಆವರಣದಲ್ಲಿ. ಪೋಷಕರು ಇಲ್ಲಿ ಕೇವಲ ವೀಕ್ಷಕರಲ್ಲ, ಮಕ್ಕಳ ಶಿಕ್ಷಣದ ಕ್ಷಣದ ಸಹಯಾತ್ರಿಕರು. ಪಾರದರ್ಶಕ ಸಂವಹನ, ಪರಸ್ಪರ ನಂಬಿಕೆ, ಹಾಸ್ಟೆಲ್ ಸೌಲಭ್ಯದಲ್ಲಿ ಸುರಕ್ಷಿತ ವಾಸ, ಪೋಷಕ ವಾತಾವರಣದಲ್ಲಿ ಮನೆಯಂತೆಯೇ ಕಾಳಜಿ. MVM ಸ್ಕೂಲ್, ದೊಡ್ಡಬಳ್ಳಾಪುರ. ಇದು ಕೇವಲ ಶಾಲೆಯಲ್ಲ, ಮಕ್ಕಳ ಭವಿಷ್ಯಕ್ಕೆ ಭದ್ರವಾದ ಆರಂಭ.